ನಮಸ್ತೆ ವಿದ್ಯಾರ್ಥಿಗಳೇ. ಸದ್ಗುಣಿಯಾದವನೇ ಜಾಣನು, ಜಾಣನೇ ಸಜ್ಜನನು, ಸಜ್ಜನನೇ ಸುಖಿಯು. ಈ ಒಂದು ಹಿತವಚನ ಹಿತನುಡಿಯನ್ನು ಪುರಂದರದಾಸರು ಹೇಳಿದ್ದಾರೆ. ಈ ನುಡಿಯೊಂದಿಗೆ ಇವತ್ತಿನ ನನ್ನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಥಮ PUC ವಿಷಯ ಭೂಗೋಳಶಾಸ್ತ್ರ, ಅಧ್ಯಾಯ 7 ಜೀವಗೋಳ ಪ್ರಶ್ನೆಕೋಶ. 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭೂಮಿಯನ್ನು ಏಕೆ ಜೀವಗ್ರಹ ಎಂದು ಕರೆಯುತ್ತಾರೆ? ಭೂಮಿಯು ವಿವಿಧ ರೀತಿಯ ಜೀವ ಸಂಕುಲಗಳನ್ನು ಹೊಂದಿರುವುದರಿಂದ ಇದನ್ನು ಜೀವಗ್ರಹ ಅಥವಾ ಜೀವಗೋಳದ ಗ್ರಹ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ? ಪರಿಸರ ಎಂದರೇನು? ಪರಿಸರ ಎಂದರೆ ಜೀವಿಗಳು, ಜೀವ ಸಮೂಹಗಳು ಬಾಹ್ಯ ಅಂಶಗಳಿಗೆ ಹೊಂದಿಕೊಂಡಂತೆ ಇರುವ ಪ್ರದೇಶವಾಗಿದೆ. ಇದು ಒಂದು ಉತ್ತರ. ಅಥವಾ ಇದು ಬೇಡ ಅಂದರೆ ಇನ್ನು ಶಾರ್ಟ್ ಆಗಿ, ಪರಿಸರವು ನಮ್ಮ ಸುತ್ತಮುತ್ತಲಿರುವ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಅಂತಲೂ ನೀವು ಉತ್ತರಿಸ್ಬೋದು. ಇವೆರಡರಲ್ಲಿ ಯಾವುದಾದ್ರು ಒಂದು ಉತ್ತರಿಸಿ. 3ನೇ ಪ್ರಶ್ನೆ ಈ ರೀತಿ ಇದೆ. ಜೀವ ಪರಿಸರ ಶಾಸ್ತ್ರವನ್ನು ಅರ್ಥೈಸಿ ಅಂತ ಇದೆ. ಜೀವ ಪರಿಸರ ಶಾಸ್ತ್ರವು ಅಸ್ತಿತ್ವದಲ್ಲಿರುವ ಜೀವಿಗಳ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ತಿಳಿಸುವ ವಿಜ್ಞಾನವಾಗಿದೆ. ಇದು ಅದರ ಉತ್ತರ. 4ನೇ ಪ್ರಶ್ನೆ ಈ ರೀತಿ ಇದೆ. ಜೀವ ಸಮೂಹಗಳು ಎಂದರೇನು? ಪರಿಸರದಲ್ಲಿರುವ ಉತ್ತರದಲ್ಲಿ ಈ ರೀತಿ ಇದೆ. ಪರಿಸರದಲ್ಲಿರುವ ನಿರ್ದಿಷ್ಟ ಜೀವ ಮಾದರಿ ಗುಂಪುಗಳನ್ನು ಜೀವ ಸಮೂಹಗಳು ಎಂದು ಕರೆಯುತ್ತಾರೆ. ಈಗ 5ನೇ ಪ್ರಶ್ನೆ ಈ ರೀತಿ ಇದೆ. ಜೀವ ವೈವಿಧ್ಯತೆಯ ಪದದ ಅರ್ಥವನ್ನು ತಿಳಿಸಿ. ಜೀವ ವೈವಿಧ್ಯತೆಯ ಪದದ ಅರ್ಥ ತಿಳಿಸಿ ಅಂತ. ಯಾವ ಪದ? ಜೀವ ವೈವಿಧ್ಯತೆ. ಈ ಪದದ ಅರ್ಥವನ್ನು ತಿಳಿಸಿ ಅಂತ ಇದೆ 5ನೇ ಪ್ರಶ್ನೆ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಿವಿಧ ಜಾತಿಗೆ ಸೇರಿದ ಸಸ್ಯ ಮತ್ತು ಪ್ರಾಣಿ ಶ್ರೇಣಿಗಳನ್ನು ಜೈವಿಕ ವೈವಿಧ್ಯತೆ ಎಂದು ಕರೆಯುತ್ತಾರೆ ಅಂತ ಇದರ ಉತ್ತರ. ಜೈವಿಕ ವೈವಿಧ್ಯತೆ ಅಂದರೆ ಬಯೋಡೈವರ್ಸಿಟಿ ಆಗುತ್ತೆ ಇಂಗ್ಲೀಷಲ್ಲಿ. ಈ ಪದವು ಬಯೋ ಎಂದರೆ ಜೀವ ಅಥವಾ ಡೈವರ್ಸಿಟಿ ಎಂದರೆ ವೈವಿಧ್ಯತೆ ಎಂಬ ಪದದಿಂದ ಬಂದಿದೆ. ಅರ್ಥ ಆಯ್ತಾ? ಈಗ 2ನೇ ಈ ರೀತಿ ಇದೆ. ಭಾಗ 2ರಲ್ಲಿ ಈ ರೀತಿ ಇದೆ ಪ್ರಶ್ನೆ. ಮುಖ್ಯ ಪ್ರಶ್ನೆ ಈ ರೀತಿ 2ನೇದು. ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ಒಂದು ಉತ್ತರ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಲಾಂಗ್ ಫಾರ್ಮಲ್ಲಿ ಉತ್ತರ, ಅಂದರೆ ಸ್ವಲ್ಪ 1-2-3 ವಾಕ್ಯ ಹೆಚ್ಚಾಗಿ ಬರಿಬೇಕಾಗತ್ತೆ ಇಲ್ಲಿ ಈ ಉತ್ತರದಲ್ಲಿ. ಅವರು ಮೇಲೆ ಮೇನಲ್ಲಿ ಹೇಳಿದಂಗೆ ಜೀವಗೋಳದ ವಿವಿಧ ಘಟಕಾಂಶಗಳು ಯಾವುವು ಅಂತ ಮೊದಲನೇ ಪ್ರಶ್ನೆ ಇದೆ. ನೈಸರ್ಗಿಕ ಭೂರಚನೆ, ಉಷ್ಣತೆ, ಒತ್ತಡ, ಮಾರುತ, ಮಣ್ಣು ಮತ್ತು ನೀರು ಇವೆಲ್ಲ ಇಲ್ಲಿ ಭೂಗೋಳದ ಘಟಕಾಂಶಗಳು. ಇನ್ನು ವಿವಿಧ ಘಟಕಾಂಶಗಳು ಅಂದರೆ ನೈಸರ್ಗಿಕ ಭೂರಚನೆ, ನ್ಯಾಚುರಲ್ ಆಗಿ ಭೂರಚನೆ ಆಗಿರುತ್ತೆ. ಆಮೇಲೆ ಆ ಒಂದು ಭೂರಚನೆಯಲ್ಲಿ ಉಷ್ಣತೆ, ಆ ಇದ್ರ ಮೇಲೆ ಒತ್ತಡ, ಮಾರುತಗಳು ಮತ್ತು ಮಣ್ಣು, ನೀರು ಇವೆಲ್ಲ ಒಂದೊಂದು ಘಟಕ ಆಗಿ ಬರುತ್ತೆ. ಇವೇ ಅದರ ಘಟಕಗಳು. ನೆಕ್ಸ್ಟ್ ಪ್ರಶ್ನೆ, ಪರಿಸರದ 2 ವಿಧಗಳು ಹೆಸರಿಸಿ ಅಂತ ಇದೆ. ಮೊದಲನೇ ವಿಧ ಭೌತಿಕ ಪರಿಸರ, 2ನೇ ವಿಧ ಸಾಂಸ್ಕೃತಿಕ ಪರಿಸರ ಅಂತ 2ನೇ ವಿಧ ಇದೆ. ಜೈವಿಕ ಸಮತೋಲನ ಎಂದರೇನು? ಜೈವಿಕ ಸಮತೋಲನ ಎಂದರೇನು? ಜೈವಿಕ ವ್ಯವಸ್ಥೆಯ ಸ್ಥಿರತೆಯನ್ನು ಸಮಸ್ಥಿತಿಯಲ್ಲಿಟ್ಟು ಸ್ವಲ್ಪ ವ್ಯತ್ಯಾಸಗಳು ಸಕಾರಾತ್ಮಕ ಮಾಪನಗಳ ಮೂಲಕ ಮೂಲ ಸಮತೋಲನಕ್ಕೆ ಉಳಿದ ವ್ಯವಸ್ಥೆಯನ್ನು ತರುವುದೇ ಅಥವಾ ತರುವುದಕ್ಕೆ ಜೈವಿಕ ಸಮತೋಲನ ಎನ್ನುವರು. ಅರ್ಥ ಆಯ್ತಾ? ಇದು ಜನಸಂಖ್ಯಾ
ಜನಸಂಖ್ಯಾ ಅವಲಂಬನೆಯಾಗಿರುತ್ತೆ ಮತ್ತು ಭೂಮಿಯ ಜೀವ ಪರಿಸರ ಆಗಿರುತ್ತೆ. ವಾಯುಮಂಡಲದ ಸಂಯೋಜನೆ ಹಾಗೂ ಜಗತ್ತಿನ ಹವಾಗುಣದ ಪರಸ್ಪರ ಸಂಬಂಧವನ್ನು ತಿಳಿಸುತ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ 4ನೇ ಪ್ರಶ್ನೆ, ಯಾವುದಾದರೂ 4 ರೀತಿಯ ಜೀವ ಸಮೂಹಗಳನ್ನು ತಿಳಿಸಿ ಅಂತ ಇದೆ. 4 ಜೀವ ಸಮೂಹ. ಮೊದಲನೇದು ಅರಣ್ಯ ಜೀವ ಸಮೂಹ, ಕಾಡು ಅಂದರೆ ಕಾಡಲ್ಲಿರುವಂತಹ ಜೀವಿಗಳು. ಸವಾನ್ನ ಜೀವ ಸಮೂಹಗಳು, ಹುಲ್ಲುಗಾವಲು ಜೀವ ಸಮೂಹಗಳು, ಮರುಭೂಮಿ ಜೀವ ಸಮೂಹಗಳು, ಟಂಡ್ರಾ ಜೀವ ಸಮೂಹಗಳು, ಜೀವ ಸಮೂಹಗಳು. 6 ಥರದ ಜೀವ ಸಮೂಹಗಳಿವೆ. ಅನುವಂಶೀಯ ವೈವಿಧ್ಯತೆಯ ಲಕ್ಷಣಗಳನ್ನು ತಿಳಿಸಿ. ಅನುವಂಶೀಯ ವೈವಿಧ್ಯತೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಅನುವಂಶಿಗಳು ಉತ್ತರದಲ್ಲಿ ಈಗ ಈ ರೀತಿ ನೀವು ಬರಿಬೇಕು. ವಂಶಾವಳಿಗಳು ವಿವಿಧ ಜೀವಿಗಳ ಅಸ್ತಿತ್ವಕ್ಕೆ ಆಧಾರವಾಗಿದೆ. ವಂಶಾವಳಿಗಳು ವಿವಿಧ ಜೀವಿಗಳ ಅಸ್ತಿತ್ವಕ್ಕೆ ಆಧಾರವಾಗಿದ್ದು ಇವು ವೈಯಕ್ತಿಕವಾಗಿ ಕೆಲವೊಂದು ವ್ಯತ್ಯಾಸಗಳನ್ನು ಹೊಂದಿರುತ್ತದೆ ಮತ್ತು ಭೌತಿಕ ಲಕ್ಷಣಗಳ ಸಾಮ್ಯತೆಗಳನ್ನು ಹೊಂದಿದ್ದು ಮಾನವ ಸಮರೂಪಿ ವಂಶಾವಳಿಗಳ ಗುಂಪಿಗೆ ಸೇರಿದ್ದು ಎತ್ತರ, ಬಣ್ಣ, ಕೂದಲು, ಮುಖಚಾರ್ಯ, ಬಾಹ್ಯ ಚೆಹರೆ ಮೊದಲಾದ ಲಕ್ಷಣಗಳು ವ್ಯತ್ಯಾಸವಾಗಿರುತ್ತದೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಇದಕ್ಕೆ ಏನಾಗುತ್ತೆ, ಈ ಮಾನವನ ಸಮರೂಪಿ ತಗೊಂಡಾಗ ವಂಶಾವಳಿಗಳನ್ನು ಅದರಲ್ಲಿ ಎತ್ತರ ವ್ಯತ್ಯಾಸ ಬರುತ್ತೆ. ಬಣ್ಣ, ಕೂದಲು, ಮುಖಚಾರ್ಯ, ಆಮೇಲೆ ಬಾಹ್ಯ ಚೆಹರೆಗಳು ಇವೆಲ್ಲ ಮೊದಲಾದ ಲಕ್ಷಣಗಳು ವ್ಯತ್ಯಾಸವಾಗಿರುತ್ತವೆ. ವಂಶಾವಳಿಗೆ ವೈವಿಧ್ಯತೆ ಮಾನವನ ವಂಶಾವಳಿಗಳ ಆರೋಗ್ಯಕರ ಅಭಿವೃದ್ಧಿಗೆ ಅವಶ್ಯಕವಾಗಿವೆ ಅಂತ ವಂಶಾವಳಿಯ ಇದನ್ನು ಹೇಳ್ತಾ ಇದೆ. ನೆಕ್ಸ್ಟ್, ಭೌತಿಕ ಪರಿಸರ ಎಂದರೇನು? ನೈಸರ್ಗಿಕವಾಗಿ ನಿರ್ಮಾಣವಾದ ಜೈವಿಕ ಅಂಶಗಳನ್ನು ಒಳಗೊಂಡಿರುವ ಪರಿಸರವನ್ನು ಭೌತಿಕ ಪರಿಸರ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಭೌತಿಕ ಪರಿಸರದ ಅಂಶಗಳಾವುವು ಅಂತ ಇದೆ. ಅದರ ಅಂಶ ಯಾವುದು? ಭೌತಿಕ ಪರಿಸರದಲ್ಲಿರೋ ಅಂಶಗಳು ಯಾವ್ಯಾವುದು? 1 ಭೂಮಿ, 2 ನೀರು, 3ನೇದು ಮಣ್ಣು, 4ನೇದು ಮಳೆ, 5 ಗಾಳಿ ಮತ್ತು ಭೂಮಿ. ಮೇಲಿನ ಎಲ್ಲ ಜೈವಿಕ ಅಂಶಗಳು ಭೌತಿಕ ಪರಿಸರದ ಅಂಶಗಳಾಗಿವೆ. 8ನೇದು ಸಾಂಸ್ಕೃತಿಕ ಪರಿಸರ ಎಂದರೇನು? ಮಾನವ ತನ್ನ ಜೀವನಕ್ಕಾಗಿ ನಿರ್ಮಿಸಿಕೊಂಡಿರುವ ಅಂಶಗಳನ್ನು ಒಳಗೊಂಡಿರುವ ಪರಿಸರವನ್ನು ಸಾಂಸ್ಕೃತಿಕ ಪರಿಸರ ಎಂದು ಕರೆಯುತ್ತಾರೆ. 8ನೇ ಪ್ರಶ್ನೆಗೆ ಉತ್ತರ ಈ ರೀತಿ. 9ನೇ ಪ್ರಶ್ನೆ ಹೀಗಿದೆ, ಸಾಂಸ್ಕೃತಿಕ ಪರಿಸರದ ಅಂಶಗಳಾವುವು? ಈಗ ಸಾಂಸ್ಕೃತಿಕ ಮಾನವ ನಿರ್ಮಾಣ ಮಾಡಿದನಲ್ಲ, ಆ ಪರಿಸರದ ಅಂಶಗಳು ಯಾವುವು ಅಂತ ಪ್ರಶ್ನೆಯಾಗಿದ್ದರೆ ಅದಕ್ಕೆ ಉತ್ತರ ಈ ರೀತಿ ಇದೆ. ನಾಗರಿಕತೆ, ಸಂಸ್ಕೃತಿ, ಧರ್ಮ, ಭಾಷೆ, ಸಂಪ್ರದಾಯ, ಪರಂಪರೆ ಮತ್ತು ಆರ್ಥಿಕ ಚಟುವಟಿಕೆಗಳು ಸಾಂಸ್ಕೃತಿಕ ಪರಿಸರದ ಅಂಶಗಳಾಗಿವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಭಾಗ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದನ್ನು ಏನಪ್ಪ ಅಂದರೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂದಾಗ ಇಲ್ಲಿ ಒಂದು ಶಾರ್ಟ್ ಆನ್ಸರ್ ಕೊಡಬೇಕು. ಶಾರ್ಟ್ ನೋಟ್ಸ್ ಅಂತಾರಲ್ಲ, ಆ ಥರ ಕೊಡಬೇಕಾಗುತ್ತೆ. ಇದನ್ನು ಮುಂದಿನ ಕೆಳಗೆ ನೀವು ಹೀಗೆ ಮುಂದುವರಿಸ್ಕೊಂಡು ಹೋದಾಗ ನಿಮಗೆ ಬರವಣಿಗೆಯಲ್ಲಿ ಸಿಗುತ್ತೆ. ಮೌಖಿಕವಾಗಿ ಇಲ್ಲಿ ಯಾವುದು ನಾನು ಓದೋಕ್ಕಾಗಲ್ಲ. ನೀವು ಅದನ್ನು ಓದ್ಕೊಂಡು ಅರ್ಥ ಮಾಡ್ಕೊಂಡು ಬರೆಯೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ವಿದ್ಯಾರ್ಥಿಗಳೇ.